ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದ ಆರ್ಕೆ ಟೌನ್ಶಿಪ್ನಲ್ಲಿ ಇರುವ ಶ್ರೀ ಸಾಯಿಬಾಬಾ ಯೋಗ ಕೇಂದ್ರದ ಆವರಣದಲ್ಲಿ ಶ್ರೀ ಸಾಯಿ ಯೋಗ ಕೇಂದ್ರದ ವತಿಯಿಂದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಬಂಧುಗಳು ಮತ್ತು ಸಾರ್ವಜನಿಕರು ಏಕಕಾಲದಲ್ಲಿ ವಿವಿಧ ಆಸನಗಳನ್ನು ಮಾಡಿದ ದೃಶ್ಯ ಕಂಡುಬಂದಿದೆ. ಈ ವೇಳೆ ಯೋಗ ಗುರುಗಳು ಆದ ಶಿವಪ್ರಸಾದ್ ಮಾತನಾಡಿ, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಪ್ರತಿಯೊಬ್ಬರಿಗೂ ಯೋಗದ ಮಹತ್ವವನ್ನು ತಿಳಿಸಿಕೊಡಬೇಕು, ಜೊತೆಗೆ ಪ್ರತಿಯೊಬ್ಬರು ಆರೋಗ್ಯದಿಂದಿರಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಯೋಗ ಗುರುಗಳು ಆದ ಪ್ರೇಮಾನಂದ್, ಮುಖಂಡರು ಆದ ಶಿವಕುಮಾರ್, ಅಣ್ಣಯ್ಯಪ್ಪ, ರಾಜಣ್ಣ, ಭಾಗ್ಯ ಮತ್ತು ಯೋಗ ಬಂಧುಗಳು ಭಾಗಿಯಾಗಿದ್ದರು. शांति 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 प्रसन्नवदनं ध्याये सर्वविघ्नोपशान्तये। ॐ शांति शांति शांति। ॐ गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಮನುಷ್ಯ ಏರು ದಿಕ್ಕಿನಲ್ಲಿ ಹೋಗಬೇಕು, ಮೇಲ್ಮೇಲೆ ಹೋಗಬೇಕು, ಜೀವನದಲ್ಲಿ ಸಾಧನೆ ಮಾಡಬೇಕು. ಅವನು ಎರಡು ಸಂಗತಿಗಳಿಗೆ ಅದ್ರ ಮೇಲೆ ನಿರ್ಧಾರ ಆಗಿದೆ. ಒಂದು ಶರೀರ ಮಾಡಕ್ಕೆ, ಶರೀರ ಚೆನ್ನಾಗಿರ್ಬೋದು, ಅದರ ಮನಸ್ಸು ಸರಿ ಇಲ್ಲದೆ ಇದ್ದಾಗ ಅವನು ಜೀವನದಲ್ಲಿ ಏನು ಸಾಧನೆ ಮಾಡಕ್ಕೆ ಏರು ದಿಕ್ಕಿನಲ್ಲಿ ಹೋಗೋಕ್ಕಾಗಲ್ಲ. ಈ ತರ ಶರೀರ ಮತ್ತೆ ಮನಸ್ಸು ಎರಡೂ ಆರೋಗ್ಯವಾಗಿರಬೇಕು. ಅದು ಶರೀರ ಮತ್ತು ಮನಸ್ಸು ಎರಡಕ್ಕೂ ಶಿಕ್ಷಣ ಕೊಡುವಂತ ಪದ್ಧತಿ ಇರೋದು ಯೋಗದಲ್ಲಿ ಮಾತ್ರ. ಪತಂಜಲಿ ಏನು ನಮಗೆ ಸೂತ್ರಗಳನ್ನು ಕೊಟ್ಟಿದೆ, ಅಷ್ಟಾಂಗಗಳು, ಅದರಲ್ಲಿ ಮಾತ್ರ ಇರಬೇಕು. ಒಂದು ಶರೀರ ಬಹಿರ್ಮುಖ, ಆಚೆ ಕಾಣುತ್ತೆ, ಮನಸ್ಸು ಅಂತರ್ಮುಖ. ಇವೆರಡನ್ನೂ ಸೃಷ್ಟಿಯಲ್ಲಿ ಇಟ್ಕೋಬೇಕು. ಮನಸ್ಸು, ಶರೀರ ಸದೃಢವಾಗಿರಬೇಕು, ಆರೋಗ್ಯವಂತವಾಗಿರಬೇಕು, ಯಾವುದೇ ಕಾಯಿಲೆ ನಮ್ಮಲ್ಲಿ ಇರಬಾರ್ದು, ಆ ತರ ಇಟ್ಕೊಳ್ಬೇಕು. ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಬರ್ತಾ ಇರ್ತವೆ. ಈ ಮನವೆಲ್ಲ ಮರ್ಕಟ ಅಂತ ನಾವು ಶಬ್ದ ಕೇಳಿರ್ಬೋದು. ಅಂದ್ರೆ ಮನಸ್ಸು ಒಂಥರ ಮರ್ಕಟ, ಕೋತಿ ಇದ್ದಂಗೆ. ಕೋತಿ ಒಂದ್ ಕಡೆ ಮರದಲ್ಲಿ ಕುತ್ಕೊಳ್ಳೋ, ಅಲ್ಲಿಂದ ಇಲ್ಲಿ ಹೋಗುತ್ತೆ, ಇಲ್ಲಿಂದ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಅಲ್ಲಿ ಹೋಗುತ್ತೆ, ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ. ಮನಸ್ಸು ಕೂಡ ಹಾಗೇನೆ. ಮನುಷ್ಯನಿಗೆ ಜೀವನದಲ್ಲಿ 24 ಗಂಟೆ ಕೆಲಸ ಮಾಡುವಂಥದ್ದೇ ಅಂದ್ರೆ ಒಂದು ಹೃದಯ, ಇನ್ನೊಂದು ಮನಸ್ಸು. ಮನಸ್ಸು ಹೊಡ್ತಾ ಇರುತ್ತೆ. ನಾವು ಸುಮ್ಮನೆ ರಾತ್ರಿ ಮಲಗಿದ್ರು ಕನಸಲ್ಲಿ ಕೂಡ ಮನಸ್ಸು ಹೊಡ್ತಾ ಇರುತ್ತೆ. ಹಾಗೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು, ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಈಗಾಗಲೇ ಕೊನೆಯಲ್ಲಿ ಧ್ಯಾನವನ್ನ ಶಂಕರವರು ಕಲಿಸ್ಕೊಟ್ಟಿದ್ದಾರೆ. ಆ ತರ ಅಷ್ಟಾಂಗ ಯೋಗದ ಮೂಲಕ ಇವೆರಡನ್ನೂ ಸದೃಢವಾಗಿ ಇಟ್ಕೊಳ್ಬೇಕು. ಆಗ ಮಾತ್ರ ಮನುಷ್ಯನ ಆರೋಗ್ಯ ಅಂದ್ರೆ ಶರೀರ ಮತ್ತೆ ಮನಸ್ಸು. ಈಗ ಮನುಷ್ಯ ದೃಢಕಾಯವಾಗಿರ್ತಾನೆ, ಅವ್ನು ಚೆನ್ನಾಗಿ ಊಟನ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅದು ಆರೋಗ್ಯ ಇರುತ್ತೆ. ಕೃಷಿ ಆಗ್ತಾ ಹೋಗ್ತಾ ಇರ್ತಾನೆ, ಸಣ್ಣಗಾಗ್ತಾ ಇರ್ತಾನೆ, ಅಥವಾ ಏನೋ ಒಂಥರ ಅವ್ರು ಯಾರೋ ಹೇಳ್ತಿರ್ತಾರೆ, ನಮಗೆ ಚಿಂತೆನಪ್ಪ ಅಂತ. ಅಂದ್ರೆ ಶರೀರಕ್ಕೆ ನಾವು ಮಾಡಿದ್ರೆ ಅದ ಮನಸ್ಸು ಸರಿ ಇದ್ದಾಗ ಶರೀರ ಕೃಷಿ ಆಗುತ್ತೆ. ಮನಸ್ಸು ಶರೀರಕ್ಕೆ ಇಷ್ಟು ದೊಡ್ಡ ಸಂಬಂಧ. ಈ ತರ ಒಂದು ಬಹಿರಂಗ ಕಾಣುವಂತ ಶರೀರ, ಇನ್ನು ಅಂತರಂಗವಾಗಿರುವಂತಹ ಮನಸ್ಸು, ಇವೆರಡನ್ನು ಕೂಡ ನಾವು ಅದಕ್ಕೆ ಶಿಕ್ಷಣ ಕೊಡಬೇಕು. ಆ ಶಿಕ್ಷಣ ಕೊಟ್ಟಾಗ ನಮ್ಮ ಶರೀರ ಆರೋಗ್ಯ ಇರುತ್ತೆ. ಈಗ ಈ ಶರೀರ ದೇವರು ಎಂಥ ಒಂದು ಸೃಷ್ಟಿ ಮಾಡಿದಾನೆ ಅಂದ್ರೆ ಮಾನವನ್ನ, ಈ ಶರೀರ ತಾಯಿ ಗರ್ಭದಲ್ಲಿದ್ದಾಗಲೇ ಶರೀರದ ಮಿಷನ್ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಯಾವಾಗ ನಾಡ ಬಡಿತ ಶುರುವಾಗುತ್ತೆ, ಬಡಿತಾ ಇರುತ್ತೆ. ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ, ಎಲ್ಲ ಯೋಗ ಮಾಡ್ತಾ ಇದ್ವಿ. ಆದ್ರೆ ನಾವು ಹೃದಯದ ಬಗ್ಗೆ ಅಥವಾ ಶರೀರ ಚಲನೆ ಬಗ್ಗೆ ನಾವೇನಾದ್ರೂ ಅದು ಸರಿ ನಡೆಸ್ಕೋಬೇಕು, ಆಕ್ಟಿವೇಟರ್ ಕೊಡಬೇಕು ಅಂತ ಏನಿಲ್ಲ, ಅದು ಬಾರಿ ಹೊಡಿತಿರುತ್ತೆ. ಅಷ್ಟು ಅದ್ಭುತವಾದಂತಹ ಒಂದು ಮಿಷನ್, ಅಂದ್ರೆ ಒಂದು ಯಂತ್ರವನ್ನ ದೇವರು ನಮ್ಮಲ್ಲಿ ಸೃಷ್ಟಿ ಮಾಡಿದ್ರು. ಮಾಡೋಣ. ಎರಡು ಪಾದಗಳು ಅಗಲ ಮಾಡಿ, ತಮ್ಮ ಅಗಲ ಮಾಡಿ, ತ್ರಿಕೋನಾಸನ, ತ್ರಿಭುಜ ರೀತಿಯಲ್ಲಿ ಆಸನ ಮಾಡೋದು. ಪೂರಕ ರೇಚಕ, ಬದುಕಲ್ನ ಸ್ವಲ್ಪ ಟರ್ನ್ ಮಾಡಿ, ಬದುಕಲ್ನ ಟರ್ನ್ ಮಾಡಿ ಮುಂದೆ ನೋಡ್ಕೊಳ್ಳಿ. ಬಾಡಿ ಟ್ವಿಸ್ಟ್ ಮಾಡಬೇಡಿ, ಅದೇ ಪೊಸಿಷನ್ ಇರಲಿ. ಪೂರಕ ರೇಚಕ, ರೇಚಕ ಮಾಡ್ತಾ ಬಲಗೈ ಮತ್ತೆ ಬಲಗಲ್ನ ಟಚ್ ಮಾಡಲಿ.
ಸೈಡ್ಗೆ ಬಾಗಿ ಮುಂದೆಯಿಂದ ಭಾಗಬೇಡಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಲೆಫ್ಟ್ಗೆ ಕಾಲೇಜ್ ಮಾಡಿ. ಬ್ರೀತ್ ಔಟ್. ಉಸಿರು ಬಿಡ್ತಾ ಎಡಗೈ ಮತ್ತೆ ಎಡ ಪಾದಕ್ಕೆ ಸ್ಪರ್ಶ ಮಾಡಿ. ತುಂಬಾ ಜನ ಮಾಡಿ. ಎದೆ ಮತ್ತೆ ದೃಷ್ಟಿ ನೇರವಾಗಿರಲಿ. ಈ ಹಂತದಲ್ಲಿ ತಟ್ಟನ್ನು ಬಿಗಿತಾ ಬೇಡ. ಹಾಗೆ ಉಸಿರು ತಗೊಳ್ತಾ ತಮಟೆ ಮೇಲೆ ಬನ್ನಿ. Breathe out, breathe in, breathe out. Samadhi. Breathe in, breathe out. ಹಾಗೆ ಬಾಡಿನ ಟ್ವಿಸ್ಟ್ ಮಾಡಿ ಎಡಗೈಯಿಂದ ಬಲಗಾಲನ ಇಟ್ಕೊಳ್ಳಿ, ಪಾದನ ಇಟ್ಕೊಳ್ಳಿ. ಎಡಗೈಯಿಂದ ಬಲಗಾಲಿನ ಪಾದವನ್ನು ಇಟ್ಕೊಳ್ಳಿ. ಬ್ರೀತ್ ಔಟ್. ಬಲಗೈಯಿಂದ ಎಡಗಾಲಿನ ಪಾದವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬಿಡಿ. ಎಡಗಾಲ ಮತ್ತೆ ಸಮಸ್ಥಿತಿ. ನಮ್ಮ ಎರಡು ಕೈಗಳು ತಮ್ಮ ದೇಹದ ಪಕ್ಕದಲ್ಲಿ ಬಂದು ಈಗ ಭುಜಂಗಾಸನ ಮಾಡೋಣ. ಭುಜಂಗ ಅಂದ್ರೆ ಕೋಬ್ರಾ ಸ್ನೇಕ್ ನೋಡಿದ್ರಲ್ವಾ? ಭುಜಂಗಾಸನ. ಉಸಿರು ತಮ್ಮ ಎರಡು ಹಸ್ತಗಳು ಭುಜದ ಪಕ್ಕದಲ್ಲಿ, ಎರಡು ಹಸ್ತಗಳು ಭುಜದಲ್ಲಿ ಎದೆ ಭಾಗದ ಮೇಲೆ ಎತ್ತಿ ಭುಜಂಗಾಸನ. ತಮ್ಮ ಸೊಂಟ ಆದಷ್ಟು ಬೇಗ ನನ್ನದ ಭಾಗಕ್ಕೆ ಸ್ಪರ್ಶ ಮಾಡ್ತಾ ಇರಲಿ. ಉಸಿರು ತೋಡಿ ಎದೆ ಭಾಗ ಎತ್ತಿ, ಕಾಲಿನ ಭಾಗ ಮತ್ತೆ ಎದೆ ಭಾಗದಲ್ಲಿ ಎತ್ತಿ. ಎದೆ ಮತ್ತೆ ಎರಡು ಪಾದಗಳು ಮೇಲೆ ಬರ್ಬೇಕು ನೋಡಿ. ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಬು ಅಣ್ಣವರು, ಲೊಕೇಶನ್ ಎತ್ತಿ ಸೇತು ಬಂದ. ಉಸಿರನ್ನ ಹೊರಗಡೆ ಹಾಕ್ತಾ ತಮ್ಮ ಸೊಂಟ ಭಾಗ ಕೆಳಗಡೆ ಬಂದು ಸಮಸ್ಥಿತಿ. ಈಗ ಅರ್ಧ ಹಲಾಸನ ಮಾಡೋಣ. ಎರಡು ಪಾದಗಳು ಜೋಡಿಸಿ ತಮ್ಮ ದೇಹದ ಪಕ್ಕದಲ್ಲಿ ಕೈಗಳು ಇರಲಿ. ಕೈಗಳು ತಮ್ಮ ದೇಹದ ಪಕ್ಕದಲ್ಲೇ ಇರಲಿ. ಎಲ್ಲ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮಕ್ಕಳೇ. ಎಲ್ಲ ಗುಡ್ ಬಾಯ್ಸ್, ಗುಡ್ ಗರ್ಲ್ಸ್. ತಗೊಳ್ಳಿ. ನಿಧಾನವಾಗಿ ತಮ್ಮ ಎರಡು ಪಾದಗಳು ಭೂತಾಯಿಯನ್ನು ಸ್ಪರ್ಶ ಮಾಡಲಿ. ಸಮಸ್ಥಿತಿ. ಕಾಲುಗಳನ್ನು ಮುಂದೆ ಚಾಚಿ ತಗೊಳ್ಳಿ. ಬಿಡ್ತಾ ತಮ್ಮ ಸ್ಪೈನಲ್ ಕಾರ್ಡ್ ಸಪೋರ್ಟ್ ತಗೊಳ್ಳಿ. ಹಾಗೆ ಉಸಿರನ್ನ ಹೊರಗಡೆ ಹಾಕ್ತಾ ಬೆನ್ನಿನ ಹಿಂದೆ ಬಾಗಿಸಿ ಎಷ್ಟು ಸಾಧ್ಯ ಅಷ್ಟು ಕುತ್ತಿಗೆ ಹಿಂದೆ ಉಸಿರು ತಗೊಳ್ಳಿ. ಹಾಗೆ ಮೇಲೆ ಬನ್ನಿ. ಬ್ರೀತ್. ಒಂದು ಕೈ ಫಸ್ಟ್ ಹಿಂದೆ ಬಂದು, ಒಂದು ಕೈ ಹಿಂದೆ ಬಂದು ತಮ್ಮ ಪಾದ ಹಿಮ್ಮಡಿಗಳನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಎಡಗೈ ನೋಡಿ ಮುಂದೆ ವೇದಿಕೆ ಮೇಲೆ ಮಕ್ಕಳು ನೋಡ್ಕೊಳ್ಳಿ. ಅದೇ ರೀತಿ ಎಲ್ಲರೂ ಮಾಡಿ. ಉಷ್ಟ್ರಾಸನ. ಉಷ್ಟ್ರ ಅಂದ್ರೆ ಒಂಟೆ, ಕ್ಯಾಮಲಿನ ರೀತಿಯಲ್ಲಿ ಆಸನ ಮಾಡೋದು. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ತಮ್ಮ ಉಸಿರನ್ನ ಹೊರಗಡೆ ಹಾಕ್ತಾ ತಮ್ಮ ಗಲ್ಲ ಪ್ರದೇಶ ಭೂತಾಗಿ ಸ್ಪರ್ಶ ಮಾಡಿ. ಗಲ್ಲ ಪ್ರದೇಶ ಭೂತಾಗಿ ಸ್ಪರ್ಶ ಮಾಡಿ ತಮ್ಮ ದೃಷ್ಟಿ ಮುಂದೆ ನೋಡ್ತಾ ಇರಲಿ. ಎಳೆದಿಟ್ಕೊಳ್ಳಿ. ಪವನ ಮುಕ್ತಾಸನ. ಪವನ ಅಂದ್ರೆ ವಾಯು, ಗಾಳಿ. ನಮ್ಮ ಅಪಾನ ವಾಯುವಿಂದ, ಕೆಟ್ಟ ಗಾಳಿಯಿಂದ ಮುಕ್ತರಾಗೋದು ಪವನ ಮುಕ್ತಾಸನ. ಸಾಧ್ಯವಾದಷ್ಟು ತಮ್ಮ ಗಲ್ಲ ಪ್ರದೇಶ, ಮಂಡಿಯ ಭಾಗವನ್ನು ಟಚ್ ಮಾಡಕ್ಕೆ ಪ್ರಯತ್ನ ಮಾಡಿ. ವೆರಿ ಗುಡ್. ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮಕ್ಕಳೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರ. ಉಸಿರು ತಗೊಂಡು ಪೂರಕ, ರೇಚಕ, ಬ್ರೀತ್ ಇನ್, ಬ್ರೀತ್ ಔಟ್. ತಮ್ಮ ಮನಸ್ಸನ್ನು ತಲೆಯಿಂದ ಪಾದದವರೆಗೆ ತಮ್ಮ ಸಂಪೂರ್ಣ ದೇಹವನ್ನೇ ಗಮನಿಸ್ತಾ ಇದೆ.
ವಿಶ್ರಾಂತಿಯಲ್ಲಿದೆ. ವಿಶ್ರಾಂತಿ ವಿಶ್ರಾಂತಿ ರಾಗ ನರಳ್ತಾ ರೋಗ ಮಾಡ್ತಾ ಎಲ್ಲರೂ ಸಲ ಚಪ್ಪಾಳೆ ತಟ್ಟಿ. ಸ್ಟಾರ್ಟ್. ಸಮಸ್ಥಿತಿ ದೀರ್ಘ ವಸ್ತು ತೋಳಿ ರೇಚಕ. ಸಮಸ್ಥಿತಿ ಎರಡು ಕೈನ ನಿಧಾನ ಸ್ವಲ್ಪ ಸ್ಪರ್ಶ ಮಾಡಿ, ಎರಡು ಕೈಗಳನ್ನು ಸ್ಪರ್ಶ ಮಾಡಿ ಉಜ್ಜಿ ಹಾಗೆ ಮೃದುವಾಗಿ ಕಣ್ಣಿಗೆ ತಾಗಿಸ್ತಾ ನಾಡಿ ಶೋಧ ಪ್ರಾಣಾಯಾಮ. 72,000 ನಾಡಿಗಳಿಗೆ ಪ್ರಾಣಶಕ್ತಿ ಸಂಚಾರವಾಗುತ್ತೆ. ಸಮಸ್ಥಿತಿ. ಉಸಿರು ತಗೊಳ್ಳಿ, ಉಸಿರನ್ನ ಹೊರಗಡೆ ಹಾಕ್ತಾ ಎರಡು ಕೈ ಸ್ಪರ್ಶ ಮಾಡ್ತಾ ಮೃದುವಾಗಿ ತಮ್ಮ ಕಣ್ಣಿಗೆ ತಾಗಿಸ್ತಾ ಸ್ವಲ್ಪನೇ ಕಣ್ಣನ್ನು ಓಪನ್ ಮಾಡ್ತಾ ಹಸ್ತ ಮಾಡ್ತಾರೆ. ಈಗ ಭ್ರಾಮರಿ ಪ್ರಾಣಾಯಾಮ ಮಾಡಿ ದೀರ್ಘ ಉಸಿರು ಮಾಡ್ತಾ 5 ಬಾರಿ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ದೀರ್ಘ ಉಸಿರು ತಗೊಳ್ಳಿ. ಸ್ಟಾರ್ಟ್. ಹಾಗೆ ಎಡಕಡೆ ತಗೊಂಡು ಹೋಗೋಣ. ನಿಮ್ಮ ದೇಹದಿಂದ ಎಡಕಡೆ ಎಲ್ಲಿ ತನಕ ನಿಮ್ಗೆ ಅರಿವು ಹೆಚ್ಚಾಗುವುದು ನೋಡಿ. ತಿರ್ಗಾ ಹಾಗೆ ಪೂರ್ತಿ ಗಮನ ಉಸಿರಾಟ ಕಡೆ ಇರೋಣ. ದೀರ್ಘ ಉಸಿರು ತಗೊಳ್ಳಿ. ವಿಚಾರಣೆ ಒಂದು ಗ್ಯಾಪ್. ಆ ನಿಶಬ್ದವನ್ನ ಅನುಭವಿಸಿ. ಎರಡು ಶಬ್ದಗಳ ಮಧ್ಯೆ ಒಂದು ಶೂನ್ಯತೆ ಇದೆ, ಗಮನಿಸಿ. ಹಾಗೆಯೇ ನನಗೂ ಈಗ ಏನು ಬೇಕಾಗಿಲ್ಲ. ಏನು ಬೇಕಾಗಿಲ್ಲಾಗ ನಾನೇನು ಮಾಡಲ್ಲ. ಈಗ ಧ್ಯಾನನೂ ನಾನು ಮಾಡಲ್ಲ. ಇನ್ನ ದೃಷ್ಟವನ್ನ ಒಂದಾಗ್ತಾ ಇದೆ. ಇದೇ ಯೋಗ. ಈ ದೃಷ್ಟವನ್ನ ಒಂದಾಗೋದೇ ಯೋಗ. ಗಮನವನ್ನ ನಮ್ಮ ಬಲ ಕಡೆ ಸೈಡ್ಗೂ ತಗೊಂಡು ಹೋಗೋಣ. ಕಣ್ ತೆಗೆದೇ ಇರೋಣ. ನಿಮ್ಮ ದೇಹದಿಂದ ಬಲ ಕಡೆ ಎಷ್ಟು ದೂರ ನಿಮ್ಗೂ ಕಾಣಕ್ಕಾಗುತ್ತೋ ಕಣ್ ಮುಂದೆ ನೋಡ್ತಾ ಇರೋದು. ಕಣ್ ಮುಂದೆ ನೋಡಿ, ಜಸ್ಟ್ ಅವೇರ್ನೆಸ್ ಟು ದ ರೈಟ್ ಸೈಡ್. ಬಲ ಸೈಡ್ ಏನೇನಿದೆ ಅಂತ ಮುಂದೆ ನೋಡೋಣ. ಹಾಗೆಯೇ ಹಿಂಭಾಗ ಹೋಗಿ ನಿಮ್ಮ ಅರಿವನ್ನ ನಿಮ್ಮ ದೇಹದಿಂದ ಹಿಂಭಾಗ ಏನೇ ಅಕಿಂಚನ್
ನಾನು ಯಾರೂ ಅಲ್ಲ, ಇದೇ ಪ್ರಾಣದಲ್ಲಿರಲಿ. ನಮಸ್ತೆ, ನನ್ನ ಹೆಸರು ಶಿವಪ್ರಸಾದ್ ಅಂತ. ಶ್ರೀ ಸಾಯಿಬಾಬಾ ಯೋಗ ಕೇಂದ್ರದಲ್ಲಿ ಯೋಗ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಂದು 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಯೋಗವು ನಮ್ಮ ಭಾರತೀಯ ಮೂಲದ ಅತ್ಯದ್ಭುತ ಕಲೆಯಾಗಿದೆ ಮತ್ತು ಋಷಿ ಮುನಿಗಳು ಕೊಟ್ಟಂತ ಸನಾತನ ಧರ್ಮವಾಗಿದೆ. ಪ್ರತಿ ದಿವಸ ಯೋಗಾಭ್ಯಾಸವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸದೃಢರಾಗಿರ್ಬೋದು ಮತ್ತು ಸಮಾಜದಲ್ಲಿ, ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡ್ಕೋಬೋದು. ನಮ್ಮ ಭಾರತವು ಗುರುವಾಗಿ ಬೆಳೆದು ನಿಂತಿದೆ. ನಾನು ನಮ್ಮ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ. ಪ್ರತಿಯೊಬ್ಬರು ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವಾಗಿರ್ಬೇಕಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್.